ಭಾವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ಉದಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಈಗ ತತ್ರ ಸೇನಯೋರ್ಮಧ್ಯೆ ಬಾಂಧವಾದಿ ಮೋಹಜಾಲ ಸಂವೃತಂ ವಿಷೀತಂತಂ ಅರ್ಜುನಂ ಭಗವಾನುವಾಚ. ಅದಿಷ್ಟು ಮುಖ್ಯವಾಗಿ 11ನೇ ಶ್ಲೋಕದಿಂದ ಪ್ರಾರಂಭ. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಕಥಾಸು ನಕಥಾಸುಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಶೋಚ್ಯಾತ್ ಅನ್ವಶೋಚಃ ತ್ವಂ ಪ್ರಜ್ಞಾವಾದಾಂಚ ಭಾಷಸೆ. ನೀನು ಅಶೋಚ್ಯ, ಶೋಕಕ್ಕೆ ಅರ್ಹರು ಶೋಚ್ಯರು, ಅಶೋಚ್ಯರು ಶೋಕಕ್ಕೆ ಅನರ್ಹರು. ಯಾರ ಬಗ್ಗೆ ಶೋಕ ಪಡ್ಕೊಡೋದು ಅವ್ರ ಬಗ್ಗೆ ನೀನು ಶೋಕ ಪಡ್ತಾ ಇದ್ದಿ. ಜೊತೆಗೆ ಪ್ರಜ್ಞಾವಾದಾನ್ ಪ್ರಜ್ಞಾವಾದಾನ್ ಭಾಷೆ. ಪ್ರಜ್ಞಾವಾದ, ಪ್ರಜ್ಞಾ ಅಂದರೆ ಕೇವಲ ನಿನ್ನ ಬುದ್ಧಿಗೆ ತೋಚಿದ ಮಾತಾಡ್ತಿದ್ದೀಯ ಹೊರತು ಅದೇನಲ್ಲ, ಶಾಸ್ತ್ರಸಮ್ಮತವಾದ ಮಾತುಗಳಲ್ಲ. ನೀನು ಮಾಡ್ತಿರೋದು ತಪ್ಪು, ಹೇಳ್ತಿರೋದು ತಪ್ಪು ಅಂತ ಅರ್ಥ. ನೀನು ಮಾಡ್ತಿರೋದು ಅಶೋಚ್ಯರ ಬಗ್ಗೆ ಶೋಕ ಮಾಡ್ತಿದ್ದೆ, ಅದು ಸರಿಯಲ್ಲ. ಆಡಬಾರದು ಮಾತಾಡ್ತಿದ್ದೆ, ಅದು ಸರಿಯಲ್ಲ. ಸೊ ನಡೆ ನುಡಿ ಅರ್ಜುನ್ ಎರಡೂ ಸರಿಯಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇದು ಅರ್ಜುನಿಗೆ ಮಾತ್ರ ಹೇಳಿದ್ದಲ್ಲ, ತಪ್ಪು ಮಾಡಿದಾಗ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಡೆ ನುಡಿ ಎರಡೂ ಸರಿಯಲ್ಲ. ಗತಾಸು ನಗತಾಸೂಂಚ ನ ಅನುಶೋಚಂತಿ ಪಂಡಿತಾಃ. ಪಂಡಿತಾಃ, ಪಂಡ ಅಂದರೆ ಜ್ಞಾನ ಅಂತ ಅರ್ಥ. ಪಂಡ ಅಂದರೆ ಪಂಡರು ಅಂತ ಕಡೆ ಅಲ್ಲಿ ಪುಂಡರು ಆದಾಗ ಆಗಿಬಿಟ್ಟಿದೆ ಕೊನೆಗೆ. ಅದು ಅನೇಕ ತಪ್ಪು ಮಾಡಿದ್ರೆ ತಪ್ಪಾಗಿಬಿಡೋದು. ಪಂಡಿತಾಃ, ಪಂಡಿತರು, ಜ್ಞಾನ ಇರತಕ್ಕಂಥವರು. ಗತಾಸೂನ್ ಅಗತಾಸೂಂಚ, ಗತಾಸೂನ್ ಸತ್ತವರು, ಹಸು ಪ್ರಾಣ, ಗತಾಸು ಪ್ರಾಣ ಹೋದವರು, ಅಗತಾಸುಗಳು ಪ್ರಾಣ ಹೋಗದೇ ಇದ್ದವರು ಬದುಕಿದವರು. ಬದುಕಿದವರ ಬಗ್ಗೆ, ಸತ್ತವರ ಬಗ್ಗೆ ನ ಅನುಶೋಚಂತಿ, ಎಂದೂ ಸಹ ದುಃಖ ಪಡೋದಿಲ್ಲ. ಇದು ವಿಶೇಷ ಅಂಶ. ಇಲ್ಲಿ ಅಗತಾಸು ಸತ್ತವ ಬದುಕಿದವರ ಬಗ್ಗೆ ದುಃಖ ಪಡೋದಿಲ್ಲ ಅನ್ನೋದು ಸರಿ. ಅದು ಯಾಕೆ ಹೇಳಬೇಕಾಗಿತ್ತು ಅಂದರೆ ಅದು ಚಕಾರ ಇವಾರ್ಥೆ ಅಂತ ಹೇಳಿದ್ದ. ಬದುಕಿದವ್ರ ಬಗ್ಗೆ ಹೇಗೆ ಹೇಳೋದಿಲ್ಲೋ ಹಾಗೆ ಸತ್ತವರ ಬಗ್ಗೆನೂ ಹೇಳೋದಿಲ್ಲ. ಬದುಕಿದವ್ರ ಬಗ್ಗೆ ಹೇಳೋದಿರೋದಕ್ಕೆ ಏನು ಕಾರಣ? ಅವರು ಬದುಕಿದ್ದಾರೆ, ಸತ್ತವರು ಆಗಲೂ ಬದುಕಿದ್ದಾರೆ, ಸತ್ತಿಲ್ಲ, ಅವರು ದೇಹ ಸತ್ತಿದೆ ಹೊರತು ಜೀವ ಸತ್ತಿ, ಇದು ಅರ್ಥ. ಇದರಿಂದ ವಿಶೇಷ ಅರ್ಥ ತುಂಬ ಬರುತ್ತೆ. ಅಶೋಚಾನ್ ಅನ್ವಶೋಚಸ್ತ್ವಂ, ಶೋಕಾನರ್ಹರ ಬಗ್ಗೆ ಶೋಕ ಪಡೋದು, ಮಾಡಬಾರದ್ದನ್ನು ಮಾಡೋದು, ಕೇಳಬಾರದ್ದನ್ನು ಕೇಳೋದು, ಇವೆಲ್ಲವೂ ಕೂಡ ಏನೋ ಉಪಲಕ್ಷಿತ. ಅನರ್ಹವಾದ ಕೆಲಸವನ್ನು ಮಾಡಿದಾಗೆಲ್ಲ ಕೂಡ ತಪ್ಪೇ ಅದು. ಆಮೇಲೆ ಅಸ್ಪೃಶ್ಯವಾದನ್ನು ಸ್ಪೃಶ್ಯ ಮಾಡೋದು, ಮುಟ್ಟಬಾರದನ್ನು ಮುಟ್ಟೋದು, ತೊಗೊಳ್ಬಾರದನ್ನು ತಗೊಳ್ಳೋದು, ತೊಗೋಬೇಕಾದ್ದನ್ನು ಬಿಡೋದು, ಎಲ್ಲ ಸೇರಿಸ್ಬಿಟ್ಟು ಬ್ರಾಡಾಗಿರತಕ್ಕಂಥ ಪದ. ಅದಕ್ಕೆ ಗೀತೆಗೆ ಅಷ್ಟು ಎಕ್ಸ್ಟೆಂಡ್ ಆಗಿಬಿಡ್ತದೆ, ಅರ್ಥ ಎಲ್ಲ ಪೂರ್ತಿ ಜಾಸ್ತಿ ಆಗ್ತದೆ. ಶೋಕ ಬಗ್ಗೆ ನಗಬಾರ್ದು ಅದು ಬೇರೆ. ಮತ್ತೆ ದುರ್ಯೋಧನಾದಿಗಳೇ ಭೀಮಸೇನರು ಏನು ಮಾಡಿದರು? ನಕ್ಕರು. ಕೃಷ್ಣ ಬೇಡ ಅಂತ ಹೇಳಲಿಲ್ಲ ಅದನ್ನು. ಯಾಕೆ? ನಗಬೇಕಾದ ಪ್ರಸಂಗ ಅದನ್ನು ದುರ್ಯೋಧನ ತಪ್ಪಿದ್ರೆ ಅನಾಹುತ ಆಯಿತು. ಒಳಬಾರದು ಬಗ್ಗೆ ಹೊತ್ತು ಏನು ಮಾಡ್ದ, ಅಲ್ಲೇ ತಾನು ತಪ್ಪು ಮಾಡಿದ ಅರ್ಥ ಮಾಡಿದ ದುರ್ಯೋಧನ ಸರ್ವನಾಶ ಹೊಂದಿಬಿಟ್ಟು. ಅರ್ಥ ಮಾಡಿಕೊಂಡು ಏನು ಹೇಳಬೇಕಾಗಿತ್ತು ಅದನ್ನು, ಅದು ತಪ್ಪು ಅಂತ ಒಪ್ಕೊಂಡ್ಬಿಟ್ಟಿದ್ರೆ ಅದು ಬಾಯಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಿರ್ತು ಬದುಕ್ತಿದ್ದ. ಅದು ಸರಿಯಾದ ಮಾಡಬಾರದನ್ನು ಮಾಡಿ ನಕ್ಕರೆ ಅದು ಸರಿ, ಅದು ತಪ್ಪಲ್ಲ. ಅದು ಸರಿಯಾದ್ದನ್ನು ತಪ್ಪು ಅಂತ ತಿಳ್ಕೊಂಡು ತಿರ್ಸ್ಕೊಳಕ್ಕೆ ಹೋಗಿದ್ದಕ್ಕೆ ತಾನೇ ಸರ್ವಸ್ವವನ್ನು ಕಳ್ಕೊಂಡ. ಪ್ರಜ್ಞಾವಾದಾಂಶ ಭಾಷಸೆ. ಮತ್ತು ಯಾವ ತಪ್ಪು ಮಾಡಿದವರು ಕೂಡ ಕಾರಣ ಕೊಡ್ತಾರಲ್ಲ, ಅವೆಲ್ಲ ಕಾರಣ ಎಂಥ ಕಾರಣಗಳವೆಲ್ಲ? ಪ್ರಜ್ಞಾವಾದಗಳೇ. ಗೊತ್ತಾಯ್ತಾ? ಅವನೇನೋ ತನಗೆ ಭಾರಿ ಸರಿ ಕಳ್ಳ ಸುಳ್ಳ ಪ್ರತಿಯೊಬ್ಬರು ಏನು ಕೊಡ್ತಾರೆ ಕಾರಣನ? ಕೊಲೆ ಮಾಡಿದ್ದಕ್ಕೂ ಕಾರಣ ಕೊಡ್ತಾರೆ, ಬಿಡೋದಿಲ್ಲ. ಸಂಜಾನೆ ಬಿಟ್ಟಿದ್ದಕ್ಕೆ ಕಾರಣ ಕೊಡ್ತಾರಲ್ಲ, ಹಾಗೆ ಏನು ಬಿಡೋದಕ್ಕೆ ಕಾರಣ ಇರೋದೇ ಇಲ್ಲ.
ಸುಳ್ಳೆ ಕಾರಣ ಕೊಡ್ತಾರೆ. ಕಾರಣ ಎಂಥ ಕಾರಣಗಳವೆಲ್ಲ ಕೂಡ ತಪ್ಪು ಸಮರ್ಥನೆಗಳ, ಅದು ಸರಿಯಲ್ಲ. ಇದು ಪ್ರಜ್ಞಾವಾದ ಸಮರ್ಥನೆ. ನೀವು ಕೊಡ್ತಕ್ಕಂಥ ಸಮರ್ಥನೆ ಯಾವುದಕ್ಕೆ ಸಮರ್ಥನೆ? ಯುದ್ಧ ಬಿಡೋದಕ್ಕೆ ಸಮರ್ಥನೆ ಕೊಡ್ತೀಯಲ್ಲ, ಸರಿಯಲ್ಲ. ಆ ಕಾರಣ ಸರಿಯಾದದ್ದಲ್ಲ. ಪ್ರಜ್ಞಾವಾದಾನ್ ಅದಕ್ಕೆ ಅರ್ಥ ಸ್ವಾಮಿ ಬರೀತಾರೆ, ಮುಂದೆ ಭಾಷೆ ಓದ್ತೀವಿ ಈಗ. ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಮುಂದೆ ಪ್ರಜ್ಞಾವಾದಾನ್ ಸ್ವಮನೀಷೋತ್ಥವಚನಾನಿ ಕಥಮಶೋಚ್ಯಾ ಗತಾಸು. ಪ್ರಜ್ಞಾವಾದಾನ್ ಸ್ವಮನೀಷೋತ್ಥವಚನಾನಿ. ಪ್ರಜ್ಞಾ ಅಂದರೆ ಮನೀಷ, ಬುದ್ಧಿ. ಇಲ್ಲಿ ತಲೆಗೆ ತೋಚಿದ ಮಾತು ಎಂಬ ಅರ್ಥ ಅದೇನೆ, ತಲೆಗೆ ತೋಚಿತ್ತು. ಶಾಸ್ತ್ರ ಹೇಳಿದ್ದಲ್ಲ, ತಲೆಗೆ ತೋಚಿತ್ತು. ಪ್ರಜ್ಞಾವಾದಾನ್ ಸ್ವಮನೀಷೋತ್ಥವಚನಾನಿ. ನಿನ್ನ ಬುದ್ಧಿಗೆ ಕಲ್ಪಿತವಾದ, ಬುದ್ಧಿ ತೋಚಿದ ಮಾತನ್ನಾಡ್ತಾ ಇದೆಯೇ ಹೊರತು ಅದಕ್ಕೆ ಶಾಸ್ತ್ರದ ಆಧಾರ ಇಲ್ಲ. ಕಥಂ ಅಶೋಚ್ಯಾಹ, ಯಾಕೆ ಅಶೋಚ್ಯರು ಸಾಯ್ತಾ ಇದ್ದಾರಲ್ಲ ಅಂದರೆ ಗತಾಸು ಅಷ್ಟೇ ಬರೆದ್ರು ಆಚಾರ್ಯ, ಅಷ್ಟೇ. ಅದಕ್ಕೆಲ್ಲ ಟೀಕಾರ ಬರೀತಾರೆ. ಗತಾಸುನ್ ಸತ್ತವ್ರ ಬಗ್ಗೆ ಹೇಳೋದು ಸರಿಯಲ್ಲ. ಮುಂದಿದೆಲ್ಲ ಯುವಾರ್ಥ ಅದೆಲ್ಲ ಶೇಷ ಅದೆಲ್ಲ ವಿಸ್ತಾರವಾಗಿ ಬರೀತಾರೆ. ಅಲ್ಲಿ ಮುಂದೆ ಹೇಳ್ತಾರೆ. ಒಟ್ಟಿನ ಮೇಲೆ ಅರ್ಜುನ ಅಂತದ್ದು ಸರಿಯಲ್ಲ ಅನ್ನೋದು ಕೃಷ್ಣ ಅಭಿಪ್ರಾಯ. ಪಂಡಿತರಾದವರು ಎಂದೂ ಕೂಡ ಇದೆಲ್ಲ ತಪ್ಪನ್ನು ಮಾಡಬಾರದನ್ನು ಮಾಡಬಾರ್ದು, ಮಾಡಬೇಕಾದನ್ನು ಮಾಡಬೇಕು ತಿಳ್ಕೊಳ್ಳೋದೇ ಪಾಂಡಿತ್ಯದ ಲಕ್ಷಣ. ಅದನ್ನು ಬಿಟ್ಟುಬಿಟ್ಟು ಆ ತಪ್ಪು ಮಾಡಿದಾಗ ಏನು ಉಪಯೋಗ? ಅದರಿಂದ ಹೇಳಿದ್ದೊಂದು ಮಾಡಿದ್ದೊಂದು ಕೆಲವು, ಹೇಳೋದು ಒಂದು ಮಾಡೋದು ಒಂದು ಇನ್ನೊಂದು ಕೆಲವು. ಅರ್ಜುನ ಹಾಗೆ ಮಾಡಿದ್ದಾನೆ. ಹಾಂ 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 ಅದು ಈಗ ನಮಗೆ ಗೊತ್ತಾಗಿದೆ. ಇಷ್ಟಲ್ಲಿ ಕೇಳಿದ ಮೇಲೆ, ಮೊದಲೆಲ್ಲಿ ಗೊತ್ತಿತ್ತು ನಮಗೆ? ಆಚಾರ್ಯ ಹೇಳಿದ ಮೇಲೆ ಗೊತ್ತಾಯ್ತು ಅಷ್ಟೇ. ಇಲ್ಲ, ಆತಗೆ ತಿರೋಧಾನ, ಅದೇ ತಿರೋಧಾನ ಅಂತ ಕರೆಯೋದು. ಮರ್ತೋಗಿತ್ತಾಗ ಗೊತ್ತಿದ್ದು ಮರ್ತೋಗಿತ್ತು. ಅದು ಆ ದೃಷ್ಟಿಯಲ್ಲಿ ಅದು ಜ್ಞಾನಿಗಳಿಗೂ ಮರವು ಬರುತ್ತೆ ಅಂತ ಹೇಳಿದ್ರಲ್ಲ. ಜ್ಞಾನಿಗಳಿಗೂ ಮರವು ಬರುತ್ತೆ, ಬಂದು ವಿಶಿಷ್ಟ ಪ್ರಸಂಗ ಬಂದಾಗ ಬಂದ್ಬಿಡುತ್ತೆ. ಅದಾಗಿತ್ತು ಈಗ. ಮತ್ತು ಏವ ಅಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅದು ಹೇಗೆ ಅಂತ ಪ್ರಶ್ನೆ, ವಿವರಣೆ. ಈ ಶ್ಲೋಕಗೀತ ನೋಡ್ಬೋದು ನಾವೀಗ. ಗೀತಾ ತಾತ್ಪರ್ಯ ಇದೇ ಗೀತಾ ತಾತ್ಪರ್ಯ ಏನು ಬರೆದಿರ್ತಾರೆ, ಹೇಗಿರುತ್ತೆ ಅಂತ ನೋಡಿದರೆ ಇನ್ನೊಂದು ಗ್ರಂಥ ಯಾಕೆ ಬರೆದ್ರು ಅಂತ ಗೊತ್ತಾಗುತ್ತೆ. ಮೊದಲು ಹೇಳಿದ್ದು ಲೇಷತ ಅಂತ ಕನ್ಫರ್ಮ್ ಆಗುತ್ತೆ. ಪೂರ್ತಿ ಹೇಳಿ ಸ್ವಲ್ಪ ಹೇಳಿದೆ ಇದು ಮತ್ತೆ ಇದು ಕೂಡ ಲೇಷತಾನೆ. ಮತ್ತೆ ತಾತ್ಪರ್ಯ ಕೂಡ ಲೇಷತ, ಅದು ಭಾಷೆನೂ ಲೇಷತಾನೆ. ಒಂದು ಉಪಲಕ್ಷಣ, ಒಂದು ಕಡೆ ಹೇಳಿದ್ದು ಇನ್ನೊಂದು ಕಡೆ ಕೂಡ ಅಪ್ಲೈ ಮಾಡ್ಕೋಬೇಕು. ನೋಡಿ ಇಲ್ಲೇನಾಗಿದೆ. ಹಾಂ, ಅಶೋಚ್ಯ ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ ತದವಾದ ಪ್ರಜ್ಞಾವಾದ. ಪ್ರಜ್ಞೆ ಸಾಧಬಾರ್ದು. ಪ್ರಜ್ಞಾ ಕೇವಲ ಮನೀಷಾ ಸ್ವಬುದ್ಧಿ ಕಲ್ಪಿತವಾದ ಮಾತು ಅಂತ ಅಲ್ಲಿ ಹೇಳಿದರೆ, ಇಲ್ಲಿ ಪ್ರಜ್ಞಾ ಅವಾದ, ಪ್ರಜ್ಞಾರ ಅವಾದಗಳು ಅರ್ಥ ಬೇರೆ ಮಾಡಿದರೆ. ಈಗ ಗೀತಾಕ್ಕೆ 10 ಅರ್ಥ ಇದೆ ಅಂತ ಹೇಳಿದಾರಲ್ಲ, ಅದರಲ್ಲಿ ಅತಿ ಕಡಿಮೆ ಅಂದರೆ ಇನ್ನೊಂದು ಅರ್ಥ ತೋರಿಸಿದ್ರು ಶಾಂಪಲಿಗೆ. ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ, ಸರಿಯಾಗಿ ತಿಳಿಯೋರು. ಭಾರಿ ಸನಾತಿ ಅವರು ಪ್ರಜ್ಞರು ಅಂತ ಕರೀತಾರೆ. ಪೂರ್ಣ ಪ್ರಜ್ಞರು. ಪ್ರಜ್ಞಾ ಅವಾದ, ಅವ್ರ ವಾದ ಅಲ್ಲ ಇದು, ತಿಳಿದವರಾಡೋ ಮಾತುಗಳಲ್ಲ ಅಂತ ಅರ್ಥ. ನೀನು ಹೇಳಿದ್ದು ತಲೆ ಚೋಚಿದ ಮಾತು ಅಂತ ಅಲ್ಲೇ ಆದರೆ ತಿಳಿದವರಾಡೋ ಮಾತಿಗೆ ವಿರುದ್ಧವಾದದ್ದು. ಉಳಿದವ್ರು ಏನು ಮಾಡಿದ್ರೆ ಅರ್ಥ ಬರೀಬೇಕಾದ್ರೆ, ನೀನು ಹೇಳಿದ್ದು ಸರಿಯಾಗಿದೆ, ಮಾಡಿದ ತಪ್ಪು ಅಂತ ಹೇಳ್ತಾರೆ. ಈ ಅರ್ಥ ಬಿಟ್ಟುಬಿಟ್ರು ಅವರು. ಹೇಳಿದ್ದು ಸರಿಯಾಗಿದೆ ಅಂದಮೇಲೆ ಮುಂದೆ ಹೇಳಬೇಕಾಗಿಲ್ಲ, ಮಾಡುವಂದ್ರೆ ಅಷ್ಟೇ. ಹೇಳಿದ ತಪ್ಪಿದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು. ಈಗ ತಪ್ಪನ್ನು ಸರಿ ಮಾಡೋದಕ್ಕೋಸ್ಕರ ಹೇಳ್ತಿರೋದ್ರಿಂದ ಹೇಳಿದ್ದು ಸರಿಯಾಗಿದ್ದಿದ್ದರೆ ಈ ಪ್ರಶ್ನೆ ಬರ್ತಾನೆ ಇರಲಿ. ಮತ್ತು ಇನ್ನೊಂದು ಪಾಯಿಂಟ್ ಇದೆ ಅದರಲ್ಲಿ, ಪ್ರಜ್ಞಾ ಅವಾದ. ಅರ್ಜುನ ತನಗೆ ಜ್ಞಾನಿಗಳಿಗೆ ಸಮ್ಮತವಲ್ಲದ ಮಾತಾಡ್ತಾರೆ. ಆ ಮಾತು ಹೇಳಿದ್ದಾನೆ ಕೃಷ್ಣ, ಅನಾರ್ಯ ಜುಷ್ಟಂ. ಅದೇ ಅರ್ಥ. ಅನಾರ್ಯ ಜುಷ್ಟಂ ಅಂದರೆ ಏನು? ಆರ್ಯರು ಸೇವೆ ಹೇಳಿದ ದಾರಿ ಅಲ್ಲ ಇದು. ಆರ್ಯರು ಹೇಳಿದ ದಾರಿ ಅಲ್ಲ, ಅದರಿಂದಾಗಿಯೇ ನೀನು ತಪ್ಪು ಮಾಡ್ತಾ ಇದ್ದಿ. ಅದು ಕ್ಲಿಯರ್ ಆಗಿದೆ. ಆ ಮಾತಿಗೆ ಕೃಷ್ಣ ಮೊದಲು ಹೇಳಿದ ಮಾತ್ರ ಎಕ್ಸ್ಪೆನ್ಷನ್ನೇ. ಅನಾರ್ಯ ಜುಷ್ಟವಾದನ್ನು ಮಾಡ್ತಾ ಇದ್ದಿ. ಹಾಂ ಹಾಂ ಯಾಕೆ ಇಲ್ಲೇ ಗೊತ್ತಾಯ್ತು. ಇಲ್ಲಿ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆಯಲ್ಲ. ಅಲ್ಲಿ ಬರೋದ ಅರ್ಥಕ್ಕೂ ಇಲ್ಲಿ ಬರೋದಕ್ಕೂ ಬೇರೆ ಈಗ ಸ್ಪಷ್ಟೀಕರಣ ಜಾಸ್ತಿ ಆಯ್ತು ಈಗ. ಹೌದು, ತಾತ್ಪರ್ಯ ಜಾಸ್ತಿ ಆಗಲಿಲ್ಲ ಈಗ. ಅಲ್ಲಿ ಪ್ರಜ್ಞಾವಾದ ಶಬ್ದಕ್ಕೆ ಏನು ಹೇಳಿದ್ರು? ತಲೆ ತೋಚಿದ ಮಾತು ಅಂತ ಹೇಳಿ. ಇಲ್ಲಿ ಹೇಳಬೇಕಾದ್ರೆ ಜ್ಞಾನಿಗಳಿಗೆ ಸಮ್ಮತವಲ್ಲದ ಮಾತು ಅಂತ ಹೇಳಿದ್ರು. ಸ್ಪಷ್ಟೀಕರಣ ಬಂತು ಅದರಿಂದ. ತಾತ್ಪರ್ಯ ಒಂದೇ ಆದರೂ ಕೂಡ ಸ್ಪಷ್ಟತೆ ಜಾಸ್ತಿ ಆಯ್ತಾಗ. ಹೌದು, ಅಲ್ಲ ತಾತ್ಪರ್ಯ ಅಂದರೆ ಆ ಮಾತಿನ ಅಭಿಪ್ರಾಯ ಇದು. ಅದು ಅಲ್ಲೇ ಬಂದ ಪದ. ಭಾಷ್ಯದಲ್ಲಿ ಏನು ಮಾಡಬೇಕು ಅಂದರೆ
ಇರೋ ಪದಕ್ಕೆ ಹಾಗೆ ಅರ್ಥ ಹೇಳಬೇಕು, ಇಲ್ಲಿ ಫಲಿತಾರ್ಥ ಹೇಳಬೇಕು. ಡಿಫ್ರೆನ್ಸ್ ಗೊತ್ತಾಯ್ತಾ? ತಾತ್ಪರ್ಯ ಅಂದ್ರೆ ಹಾಗೆ. ಅದಕ್ಕೆ ಗೀತಾ ತಾತ್ಪರ್ಯ ನಿರ್ಣಯ ಅಂತ ಹೇಳಿದ್ರು. ಅದಕ್ಕೆ ಕೊಟೇಶನ್ಸ್ ಕೊಡ್ತಾರೆ. ನಿರ್ಣಯ ಕೊಟೇಶನ್ ಇನ್ನೂ ಕನ್ಫರ್ಮ್ ಆಗಿಬಿಡೋದು. ಸೊ 3 ಪದ: ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ನಿರ್ಣಯ. ಆದ್ದರಿಂದ ಎಲ್ಲ ಏನು ಹೆಸರಿತಕ್ಕಂತೆ ಹೆಸರಿಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ಮಾಡಿದ್ದಾರೆ. ಪ್ರಜ್ಞರ ಅವಾದ. ಇನ್ನೂ ಹೇಳೋದಾದರೆ ಪ್ರಜ್ಞರು ಪೂರ್ಣ ಪ್ರಜ್ಞರ ಅವಾದ. ಪೂರ್ಣ ಪ್ರಜ್ಞರ ಅವಾದ ಇದು. ಪೂರ್ಣ ಪ್ರಜ್ಞೆ ಯಾರು? ಭೀಮಸೇನಲ್ಲೇ ಇದ್ದಾನೆ. ಅರ್ಜುನಿಗೆ ಏನು ರೈಟ್ ಇದೆ ಯುದ್ಧ ಮಾಡೋದಿಲ್ಲ ಬಿಡೋದಿಲ್ಲ ಅಂಥೇಳಿ? ಅರ್ಜುನಿಗೆ ಏನು ರೈಟ್ ಇಲ್ಲ. ಯಾಕೆ? ಆತ ಮಹಾರಾಜನೂ ಅಲ್ಲ, ಯುವರಾಜನೂ ಅಲ್ಲ. ಅರ್ಥ ಆಯ್ತಾ? ಉಳಿದವ್ರಿಗೆ ಏನು ಹಕ್ಕಿಲ್ಲ. ಈಗ ಒಬ್ಬ ಚೀಫ್ ಇರ್ತಾರೆ, ಚೀಫ್ ಬಿಡೋದು ಎಲ್ಲರ ಮಾತ್ರ ತೆಗೆದುಹಾಕ್ಬೋದು ಆತ. ಗೊತ್ತಾಯ್ತಾ? ಉಳಿದವ್ರಿಗೆ ಅಧಿಕಾರ ಇಲ್ಲ. ಆ ದೃಷ್ಟಿಯಲ್ಲಿ ಅರ್ಜುನ, ಕೃಷ್ಣ ಯಾತ ಹೇಳ್ತಾನೆ ಇಷ್ಟ ಆದರೂ ಕೂಡ ಅಂದರೆ ಮಾಡೋದನ್ನು ಸರಿ. ಆತ ಅಧಿಕಾರ ಏನು ಇಲ್ಲದೆ ಹೋದರೂ ಕೂಡ ಸಾಮರ್ಥ್ಯ ಇದೆ, ಅದರ ದುರ್ವಿನಿಯೋಗ ಆಗಬಾರ್ದು. ಅರ್ಥ ಆಯ್ತಾ? ಯುದ್ಧ ಸಾಮರ್ಥ್ಯಕ್ಕೆ ಅನ್ಯಾಯ ಮಾಡ್ಕೋಬಾರ್ದು ಅಂತ ಹೇಳೋದಕ್ಕೋಸ್ಕರ. ಮತ್ತು ರಾಜನ ಧರ್ಮ ಅಲ್ಲದೆ ಹೋದರೆ ಕ್ಷತ್ರಿಯ ಧರ್ಮ ಅಂತೊಂದಿದೆ. ಅರ್ಜುನ ರಾಜನಲ್ಲ, ಮಹಾರಾಜನಲ್ಲ, ಯುವರಾಜನಲ್ಲ, ಕ್ಷತ್ರಿಯರಿಗೆ ಹೇಳೋ ಮಾತಾಯಿತು. ಅದರಿಂದ ಏನಾಯ್ತು? ಈಗ ಬರೀ ರಾಜರಿಗೆ ಅಷ್ಟೇ ಹೇಳಿಬಿಟ್ಟಿದ್ದರೆ ನಮಗೆ ಅವನು ಪಡೆದಿದ್ದ ವಿಚಾರ ಅಂತ ಆಗ್ತಿತ್ತು. ಇದು ಎಲ್ಲರಿಗೂ ಅಪ್ಲಿಕಬಲ್ ಅಂತ ಹೇಳೋದಕ್ಕೋಸ್ಕರ ಅರ್ಜುನನ ಬಾಯಲ್ಲಿ ಬೆರೆಸಿ ಉತ್ತರ ಕೊಡಿಸ್ತಾ ಇದ್ದಾನೆ. ಭಾಷಸೆ ಪ್ರಾಜ್ಞಮತ ವಿರುದ್ಧವಾದಂ ವದಸಿ ಅನಾರ್ಯಜುಷ್ಟಂ ವದಸಿ ಅಂತ ಆಯ್ತು. ಕಥಂ ಗತಾಸೂನ್ ಅದು ಯಾಕೆ ಅಂದರೆ ಗತಾಸೂನ್ ಉತ್ತರ ಕೊಟ್ಟು. ಯಾತಕ್ಕೆ? ಭಾಷ್ಯಕಾರ ಯಾವಾಗ ಹೇಗೆ ಬರೀತಾರೆ? ಅತಿ ಕಡಿಮೆ ಬರೀತಾರೆ, ಮತ್ತು ಹೆಚ್ಚು ಅರ್ಥ ಇರುತ್ತೆ. ಅದಕ್ಕೆ ಟೀಕಾ ಬಂದಿದ್ದು ಅದಕ್ಕೋಸ್ಕರ. ಪಾಠ ಹೇಳ್ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ, ಅದೆಲ್ಲ ಕೇಳಿ ಬರೆದಿದ್ದರಿಂದ ಟೀಕಾಕೃತ ಅದರ ಮಾತುಗಳೆಲ್ಲ ವಿವರಣೆಯಾಗಿ ಬಂದು ಸರಿಯಾಗಿ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈಗಿದಕ್ಕೆ ಭಾಷ್ಯ. ನತು ಏವ ಅಹಂ ಜಾತು ನ ಆಸಂ ನ ತ್ವಂ ನ ಇಮೇ ಜನಾಧಿಪಾಃ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಅಹಂ ನತು ಏವ ಅಹಂ ನಾನು, ನತು ಏವ ಸರ್ವಥಾ, ಜಾತು ಒಮ್ಮೆಯೂ ಸಹ, ನ ಆಸಂ ಇತಿ ನ ಇದ್ದವನಲ್ಲ ಅಂತಲ್ಲ. ಗೊತ್ತಾಯ್ತಾ? ಇಲ್ಲದವನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಕಾಲಕ್ಕೂ ನಾನು ಇದ್ದವನೇ. ನತ್ವಂ ನೇಮೇ ಜನಾಧಿ, ನೀನು ಹಾಗೇನೆ ಯಾವ ಕಾಲಕ್ಕೂ ಇಲ್ದವನಾಗಿರಲಿಲ್ಲ. ಅಂದರೆ ಹಿಂದೆ ಕೂಡ ಇದ್ದಿ, ನಾನು ಕೂಡ ಹಿಂದೆ ಇದ್ದೆ. ಇಮೇ ಜನಾಧಿಪಾಹ, ಈ ಜನಾಧಿಪರಿದ್ದಾರಲ್ಲ. ಜನಾಧಿಪರು ಅಂದ್ರೇನು? ಇಲ್ಲಿ ಜನಪ್ರತಿನಿಧಿಗಳು ಅಂತಾರೆ, ಜನ ಅಧಿಪರು, ಇಷ್ಟೇ ಜನಾಧಿಪರಿದ್ದಾರೆ ರಾಜರುಗಳೆಲ್ಲ. ಇವರು ಕೂಡ ಏನು ಹಿಂದೆ ಇಲ್ಲದೆ ಇದ್ದವರಲ್ಲ. ಈಗಿರೋದು ಸ್ಪಷ್ಟ, ಈಗಿರೋದನ್ನು ಎದುರಿಗೆ ಇದ್ದಾರೆ. ಈಗ ಸೊ ಹಿಂದೆ ಇದ್ದರು, ಈಗಲೂ ಇದ್ದಾರೆ. ನಚೈವ ನ ಭವಿಷ್ಯಾಮಃ ಸರ್ವೇ, ನಾನು ನೀನು ಇವರು ಹಿಂದೆ ಇದ್ವಿ, ಈಗಲೂ ಇದ್ದೇವೆ, ಮುಂದೂ ಇದ್ದೇ ಇರ್ತೇವೆ. ಆದ್ದರಿಂದ ನಿತ್ಯತ್ವ ಇದೆ, ಚೇತನ ನಿತ್ಯತ್ವವಾದ ಇದೆ. ಜೀವನಿಗೆಂದು ಸಾವಿಲ್ಲ. ಇದು ಸೈಂಟಿಫಿಕ್. ಯಾತಕ್ಕೆ? ಸೈನ್ಸ್ ಏನು ಹೇಳುತ್ತೆ? ಮೆಟೀರಿಯಲ್ ಎನರ್ಜಿ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತೆ. ಮೆಟೀರಿಯಲ್ ಎನರ್ಜಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಗೊತ್ತಾಯ್ತು? ಸ್ಪಿರಿಚುವಲ್ ಎನರ್ಜಿ ಮಾತಾಡ್ತಿದ್ದ. ಸೊ ಸ್ಪಿರಿಚುವಲ್ ಎನರ್ಜಿ ದೊಡ್ಡದು, ಮೆಟೀರಿಯಲ್ ಎನರ್ಜಿ ದೊಡ್ಡದು. ಸ್ಪಿರಿಚುವಲ್ ಎನರ್ಜಿ ಮೆಕ್ಯಾನಿಕಲ್. ಅಚಿತ್ತನು ತದ್ಧೀಯತಃ. ಅಚಿತ್ತ ಎನರ್ಜಿ ಎಷ್ಟೇ ಇರ್ಬೋದು, ಭ್ಯಾಮರಿಗೆ ಹೊಡೆಯೋ ಶಕ್ತಿ ಇದೆ, ತೊಗೊಂಡು ಹೊಡೆದವ್ರಿಗೆ ಹೊಡೆಯೋಕ್ಕೆ ಬರಲ್ಲ ಅದಕ್ಕೆ. ಅರ್ಥ ಆಯ್ತಾ? ಸೊ ಚೇತನ ಶಕ್ತಿ ಜಾಸ್ತಿ ಆಯಿತು. ಆ ದೃಷ್ಟಿಯಲ್ಲಿ ಸ್ಪಿರಿಚುವಲ್ ಎನರ್ಜಿ ಇದು ಅರ್ಥ ಮಾಡಿದ್ರೆ ಸೈನ್ಸ್ನವ್ರಿಗೆ ಅರ್ಥ ಆಗುತ್ತೆ. ಮೆಟೀರಿಯಲ್ ಎನರ್ಜಿ ನೀವು ಒಪ್ತೀರಿ ಅಂದಮೇಲೆ ಸ್ಪಿರಿಚುವಲ್ ಎನರ್ಜಿ ಒಪ್ಪದೆ ಹೋದರೆ ಅದು ಇನ್ಕಂಪ್ಲೀಟ್ ಆಯಿತು. ಇದೇ ನಿತ್ಯ ಅಂದಮೇಲೆ ಅದು ಏನಾಗಿರಬೇಕು? ನಿತ್ಯ ಆಗಿರಲೇಬೇಕು. ಅದು ಎಷ್ಟು ಪರ್ಫೆಕ್ಟಾಗಿದೆ ಆಚಾರ್ಯ ಭಾಷ್ಯ ಅಂದರೆ ಹೀಗಿದೆ. ಒಟ್ಟೇನಾಯಿತು? ನಾನು ಇಲ್ದವನಾಗಿರಲಿಲ್ಲ, ನೀನು ಇಲ್ಲವನಾಗಿರಲಿಲ್ಲ. ಇವರು ಹೀಗೆಲ್ಲ ಎರಡೆರಡು ಸರ್ತೆ ಇಲ್ದವನಾಗಿರಲಿಲ್ಲ. ನೆಗೆಟಿವ್ ಆಗಿ ಯಾಕೆ ಹೇಳಬೇಕು ಅಂದರೆ ಅಫರ್ಮೇಟಿವ್. ದೌ ನಯೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ. ಟೂ ನೆಗೆಟಿವ್ಸ್ ಮೇಕ್ ಒನ್ ಎಂಫೆಟಿಕ್ ಅಫರ್ಮೇಟಿವ್. ಬರೀ ಅಫರ್ಮೇಟಿವ್ ಅಲ್ಲ, ಎಂಫೆಟಿಕ್ ಅಫರ್ಮೇಟಿವ್. ಬರೋದಿಲ್ಲ ಅಂತಲ್ಲ, ಬಂದೇ ಬರ್ತೀನಿ ಅಂತ ಅರ್ಥ. ಆದ್ದರಿಂದ ಎರಡು ಸರ್ತಿ ಎಲ್ಲರಿಗೂ ಮಾತು ಹೇಳಿರೋದ್ರಿಂದ ಸರಿ ಹೋಯ್ತು. ಒಂದು ಪ್ರಶ್ನೆ ಬಂತಾಗ ಹಾಗೆ ಎಲ್ಲರೂ ಈಕ್ವಲ್ ಆದ್ರಲ್ಲ. ದೇವರನ್ನು ಇವರು ನಿತ್ಯರಾದ ಮೇಲೆ ದೇವ್ರದ ಇದೇನು ಬಂತು? ಒಡೆತನ ಎಲ್ಲಿ ಬಂತು ಅಂತ ಕೇಳಿದ್ರೆ ತು ಅಂತ ಪದ ಇದೆ. ನತು ಏವ, ತುಕಾರದಿಂದ ತನ್ನಗೂ ಇವ್ರಿಗೂ ವ್ಯತ್ಯಾಸ ಇದೆ ಅಂತ ಹೇಳಿದ. ನಾನಿದ್ದೆ,
ನಾನಿದ್ದೆ, ನಾನು ಯಾರ ಅಧೀನ, ನಾನೇ ನಾನಾಗಿ ಇದ್ದೆ. ನೀವೆಲ್ಲ ಏನಾಗಿದ್ರಿ? ಅದು ಅಧೀನದಲ್ಲಿದ್ರಿ. ಈಗಲೂ ಅಧೀನದಲ್ಲೇ ಇದ್ದೀರಿ. ಪ್ರಶ್ನೆ ಕೇಳ್ತಿರೋದೇ ಗೊತ್ತಾಗುತ್ತೆ, ನೀವು ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಮುಂದೆ ಕೂಡ ಇದ್ದೇ ಇರ್ತೀರಿ, ನನ್ನ ಅಧೀನದಲ್ಲೇ ಇರ್ತೀರಿ. ಆದ್ದರಿಂದ ತೂ ಅಂತ ಶಬ್ದ ಬಂತು. ಮತ್ತಿನ್ನೊಂದು, ನಾನು ನಿತ್ಯ, ನೀನು ನಿತ್ಯ, ಎಲ್ಲರೂ ನಿತ್ಯರೇ. ಆದರೆ ಅರ್ಜುನ ರೂಪದಲ್ಲಿ ನೀನು ನಿತ್ಯ ಅಲ್ಲ. ಅರ್ಜುನ ರೂಪ ಮೊದಲಿಲ್ಲ, ಆಮೇಲೆ ಇರೋದೂ ಇಲ್ಲ. ವಾಲಿ ರೂಪ ಈಗಿಲ್ಲ. ಅರ್ಜುನ ರೂಪ ಇದ್ದ, ವಾಲಿ ರೂಪ ಇಲ್ಲ. ವಾಲಿ ರೂಪ, ಅರ್ಜುನ ರೂಪ ಇಲ್ಲ. ನಂದು ಹಾಗಲ್ಲ. ಪ್ರತಿ ರೂಪಗಳು ಅನಾದಿ ನಿತ್ಯ. ನಾನು ಅಂದರೆ ನಾನೇ, ದೇಹ ಸಮೇತನಾಗಿ ಇದ್ದೆ ನಾನು. ಎಲ್ಲ ರೂಪಗಳು ದೇವರದೇನವು ಅನಾದಿ ನಿತ್ಯವಾದ್ದರಿಂದ ತು ಈ ಇದನ್ನು ಉಳಿದವ್ರ ಭಾಷೆ ಓದಿ ಏನೇನೋ ಇರೋದಿಲ್ಲ ಅಲ್ಲ ಅರ್ಥ. ಯಾವ ಕೇರೆ ಮಾಡಲ್ಲ, ಸುಮ್ಮನೆ ಬರಿತಾ ಹೋಗ್ತಿರೋದು ಅಷ್ಟೇ. ಪ್ರತಿಯೊಂದು ಶಾಸ್ತ್ರ ಇದು, ಅದರಲ್ಲಿ ಏನು ಬಿಡ ಆಗಿಲ್ಲ. ಪ್ರತಿಯೊಂದಕ್ಕೂ ಒಂದು ವಿಶೇಷ ಅರ್ಥ ಇರಬೇಕಾದ್ರೆ. ಸೊ ನನ್ನ ಅಸ್ತಿತ್ವದ ರೀತಿ ಬೇರೆ, ನಿಮ್ಮ ರೀತಿ ಬೇರೆ. ನಾನಿದ್ದೇನೆ, ವ್ಯಾಪ್ತನಾಗಿದ್ದೇನೆ. ವ್ಯಾಪ್ತರಲ್ಲ ನೀವು. ನಾನು ಬಿಂಬನಾಗಿದ್ದೇನೆ, ನೀವು ಪ್ರತಿಬಿಂಬರಾಗಿದ್ದೀರಿ. ನಾನು ಸ್ವತಂತ್ರ, ನೀವು ಅಸ್ವತಂತ್ರರು. ಎಲ್ಲದಕ್ಕೂ ತು ಶಬ್ದ ಏನು ಮಾಡಿಬಿಡುತ್ತದ, ತಕ್ಷಣ ಚೇಂಜ್ ಮಾಡಿಬಿಡು. ಇದು ಸ್ವಾರಸ್ಯ ಇಲ್ಲ. ಶಾಸ್ತ್ರಗ್ರಂಥಗಳನ್ನು ಹಾಗೆ ಓದಬೇಕು. ಬರೀ ಕಾವ್ಯ ಓದಿದ್ರೆ ಇವೆಲ್ಲ ಬೇಕಿಲ್ಲ. ಕಾವ್ಯದಲ್ಲಿ ಅದು ಯಾಕೆ ಸೇರಿಸಿದ್ದಾರೆ? ಕಂಪ್ಲೀಟ್ ಮಾಡೋದು ಸೇರಿಸಿದ್ದಾರೆ ಅಷ್ಟೇ. ವಾಕ್ಯ ಪೂರ್ತಿ ಆಗ್ತಿರಲಿಲ್ಲ, ಸೇರಿಸಿದ್ದಾರೆ ಅಷ್ಟೇ. ದೇವರದು ದೇಹ ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ದೇಹಕ್ಕೆ ಮಾತ್ರ ಅನಿತ್ಯತ್ವ ಇದೆ. ಇಂದ್ರ ರೂಪಕ್ಕೆ ನಿತ್ಯತ್ವ ಇದೆ. ಇವೆರಡಕ್ಕೆ ನಿತ್ಯತ್ವ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇಂದ್ರ ಪದವಿಗೆ ನಿತ್ಯತ್ವ ಇಲ್ಲ. ಇಂದ್ರ ಬಂದ ಅವರು ಹೋಗಿತ್ತು ಮತ್ತೆ ಅದು. ಅದು ದೇವರಿಗೆ ಯಾವುದೂ ಇಲ್ಲ. ಅದರಿಂದಾಗೇನೆ ತು ಭಾರಿ ಸ್ವಾರಸ್ಯವಾದ ಅರ್ಥ. ಸರ್ವೇ ವಯಂ ಅತಃ ಪರಂ ಇನ್ನು ಮುಂದೆ ಕೂಡ ನಾವು ಭವಿಷ್ಯಾಮ ಇವ ಇದ್ದೇ ಇರ್ತೇವೆ ನಾವು. ಆದ್ದರಿಂದ ಸಾಯೋ ಪ್ರಶ್ನೆ ಬರಲೇ ಇಲ್ಲ ಇಲ್ಲಿ. ಅವಳದೇ ಅದಕ್ಕೆ ಬಂತು. ಯಾರಿಗೆ? ಪದವಿಗಳು ಪ್ರವಾಹ ನಿತ್ಯ ಇರೋರು ಅಲ್ಲ. ಅದು ಈಗಿನ ಜನ ಇಂದ್ರದ ಹೊರಟ್ಕೊಂಡು ಮತ್ತೆ ಮುಗಿತು ಅಷ್ಟೇ ಅವ್ರದಿಂದ. ಹೊಸ ಇಂದ್ರದವ್ರು ಇವರು ಬರೋದಿಲ್ಲ. ಈ ಗೌರ್ಮೆಂಟ್ ಕರೆಕ್ಟ್ ಇದನ್ನೇ ಫಾಲೋ ಮಾಡ್ತಿರೋದು. ಪೋಸ್ಟ್ ನಿತ್ಯ, ವ್ಯಕ್ತಿ ಬಂದು ಹೋಗ್ತಿರ್ತಾರೆ. ನತ್ವೇವಾಹಂ ಜಾತೋ ನಾಸಂ. ಜಾತು ಅಂದರೆ ಒಮ್ಮೆಯೂ ಸಹ. ಅದು ಹೇಳಬೇಕಾದ್ರೆ ಜಾತು ಒಮ್ಮೆಯೂ ಸಹ ಇರಲಿಲ್ಲ ಅಂತಲ್ಲ. ಇವತ್ತು ಉದಾಹರಣೆಗೆ ಏನಾಗುತ್ತೆ, ಕೆಲವು ನದಿಗಳು ಒಣಗೋಗ್ಬಿಡುತ್ತೆ, ಮತ್ತೆ ಬರುತ್ತೆ. ಆ ಕಾಲಕ್ಕೆ ಪ್ರವಾಹ ಇಲ್ಲ. ಈ ಜೀವನದ ಹಾಗಲ್ಲ. ಎಲ್ಲ ಕಾಲಕ್ಕೆ ಹೇಗಿರ್ತಾನೆ ಅವನು? ಜಾನೇಚ್ಛಾ ಕ್ರಿಯಾವಾನಾಗಿ ಆಗಿರ್ತಾನೆ. ಬೇರೆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಒತ್ತು ಕೊಟ್ಟರು ಅದಕ್ಕೆ. ನತ್ವಂ ನ ಇಮೇ ಜನಾಧೀಪಾಹ. ಇಲ್ಲಿ ಇನ್ನೂ ಸ್ವಾರಸ್ಯ ಇದೆ. ಇಲ್ಲಿ ನಾನು ನಿತ್ಯ, ನೀನು ನಿತ್ಯ, ರಾಜರು ನಿತ್ಯ ಅಂತಾಯಿತು. ಉಳಿದವ್ರ ಬಗ್ಗೆ ಬರಲಿಲ್ಲಲ್ಲ. ಸೈನಿಕರ ಬಗ್ಗೆ ಬರಲಿಲ್ಲ, ಹೌದಲ್ಲ? ಮತ್ತು ಉಳಿದೀವರು ಅಲ್ಲಿರೋರಿಗೆ ಬಟ್ಟೆ ಮಾತಾಗೈತೆ. ರಾಜರು ನಿತ್ಯ ಅಂತ ಐತೆ ಹೊರತು ಪ್ರಜೆಗಳ ನಿತ್ಯ ಅಂತ ಆಗಲಿಲ್ಲ, ಹೌದಲ್ಲ? ಅದಕ್ಕೆಲ್ಲ ಮತ್ತೆ ಅರ್ಥ ಮಾಡಬೇಕೀಗ. ಹೇಗೆ ಅರ್ಥ? ಜನಾಧಿಪಾಹ ಅಂತ ಪದ ಇದೆ. ಉಪಲಕ್ಷಣ ಫಸ್ಟ್ ಏನು? ಉಪಲಕ್ಷಣ. ಎರಡನೇದೇನೋ ಬಹುವಚನ ಮಾಧ್ಯರ್ಥೆ. ಬಹುವಚನ ಇದ್ದಾಗ ಸ್ವಾಮಿಗಳು ಬಂದಿದ್ದರು ಅಷ್ಟೇ. ಸ್ವಾಮಿಗಳು ಒಬ್ಬರೇ ಬರ್ತಾರಾ? ಸ್ವಾಮಿಗಳ ಶಬ್ದಕ್ಕೆ ಏನರ್ಥ? ಪರಿವಾರ ಸಮೇತ. ಬಹುವಚನ ಮಾಧ್ಯರ್ಥೆ. ಆದ್ದರಿಂದ ಅದು ಎಲ್ಲ ಕಡೆ ಎಲ್ಲರೂ ಒಪ್ಪಿರೋ ಮಾತು. ಬಹುವಚನ ಮಾಧ್ಯರ್ಥೆ ಎರಡನೇದಾಯಿತು. ಒಂದು ಉಪಲಕ್ಷಣ. ಇನ್ನೊಂದು ಜನಾಶ್ಚತೆ ಅಧಿಪಾಶ್ಚ. ಒಂದು ಜನಾಶ್ಚ ಅಧಿಪಾಶ್ಚ, ಜನರು ಮತ್ತು ಜನರ ಅಧಿಪರು, ಪ್ರಜೆಗಳು ಎಲ್ಲ ಸೇರ್ಕೊಂಡು ಹೋದ್ರ. ಅವ ಸಂಸ್ಕೃತದ ಕ್ಯಾಪಾಸಿಟಿ ಅದು. ಇದಕ್ಕೆಲ್ಲ ಬೇರೆದಕ್ಕೆಲ್ಲ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ಮಾತ್ರ ವಿಶೇಷ ಅರ್ಥ ಮಾಡೋಕ್ಕೆ ಬರೋದ್ರಿಂದ ಇಲ್ಲದ ಜೀವನಿತ್ಯತ್ವವಾದ ಹೋಗಿಬಿಡ್ತಾ ಇತ್ತು. ರಾಜಮಹಾಜರ ನಿತ್ಯ ಅಂತ ಆಗ್ತಿತ್ತೆ ಹೊರತು ಇವ್ರು ನಿತ್ಯ ಅಂತ ಆಗ್ತಿರಲಿಲ್ಲ. ಅದೆಲ್ಲ ಅರ್ಥ ತಿಳ್ಕೊಂಡಿರ್ಬೇಕು. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಕಿಮಿತಿ ನತ್ವೇವಾಹಂ. ಅದಕ್ಕೆ ಭಾಷ್ಯ ಈಗ. ನತ್ವೇವಾಹಂ ಈಶ್ವರ ನಿತ್ಯಸ್ಯ ಅಪ್ರಸ್ತುತತ್ವ ದೃಷ್ಟಾಂತತ್ವೇನಾಹ ನತ್ವೇವೇತಿ. ಇಲ್ಲಿ ಇನ್ನೊಂದು ರೀತಿ ಉತ್ತರ ಕೊಡ್ತಾರೆ ಭಾಷ್ಯದಲ್ಲಿ. ತನ್ನಿತ್ಯತೆ ಯಾಕೆ ಹೇಳ್ಕೋಬೇಕಾಗಿತ್ತು ಕೃಷ್ಣ? ಅರ್ಜುನ ಯಾರ ಬಗ್ಗೆ ಹೇಳ್ತಾ ಇಲ್ಲ? ಈಗ ಕೃಷ್ಣನ ಬಗ್ಗೆ ಹೇಳ್ತಾ ಇಲ್ಲ. ತನ್ಯಾಕೆ ಸೇರಿಸಬೇಕಾಗಿತ್ತು ಕೃಷ್ಣ? ಅದಕ್ಕೆ ಹೇಳ್ತಾರೆ, ನಾನು ಹೇಗೋ ಎಕ್ಸಾಂಪಲ್ ದೃಷ್ಟಾಂತಗಳು ಮಹಾನಸವತ್ ಅಂತ ಹೇಳ್ತೇವಲ್ಲ, ಹಾಗೆ ನಾನು ಹೇಗೆ ಅನಾದಿ ನಿತ್ಯನೋ ಹಾಗೆ ನೀವೆಲ್ಲರೂ ಕೂಡ ಅನಾದಿ ನಿತ್ಯ ಅಂತ ಹೇಳೋದಕ್ಕೋಸ್ಕರ ಅಂಥ ದೃಷ್ಟಾಂತ ಒಂದು ಕಡೆ ಇರಬೇಕೀಗ. ಪ್ರೂವನ್ ದೇವ್ರ ಬಗ್ಗೆ ಅನಾದಿ ನಿತ್ಯ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಆದ್ದರಿಂದ ಎಲ್ಲರೂ ನಿತ್ಯರೇ, ನಾನು ನಿತ್ಯರಲ್ಲಿ ನಿತ್ಯ. ಗೊತ್ತಾಯ್ತಾ? ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳಿದ್ರೆ ಆಗ ಹಾಗೆ. ನಚೈವ ಅಪ್ರಸ್ತುತತ್ವಾತ್ ದೃಷ್ಟಾಂತತ್ವೇನ ಆಹ. ಅದು ಬುಡದವ್ರ ಆಚಾರ್ಯ ಬುಡದಾರ್ಥ ಹೇಳಲ್ಲ, ಇಲ್ಲಿ ಹೇಳಲಿಲ್ಲ, ಬೇರೆ ಕಡೆ ಹೇಳ್ತಾರೆ.
ಅಸ್ವತಂತ್ರ ಬಿಂಬತ್ವ ಅವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ರೂಪಗಳು ನಿತ್ಯ ಮುಂದೆ ಬಂದೇ ಬರುತ್ತೆ. ಇಲ್ಲಿ ಭಾಷ್ಯ ಆದ್ದರಿಂದ ಕಂಡುಬಿಡುತ್ತೆ. ಉಳಿದೆಲ್ಲ ಓದಬೇಕು, ನೀವು ಮತ್ತೆ ಯೋಚನೆ ಮಾಡಬೇಕು ಅಂತಲೇ ಆಚಾರ ಹೇಳೋದು. ಯಥಾಹಂ ನಿತ್ಯ ಗೊತ್ತಿತ್ತು, ಯಾಕೆ ಅಚ್ಯುತ ಅಂತ ಮಾತಾಡ್ತಾನಲ್ಲ, ಸೇನೆಯವರ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಅದರಿಂದ ಸಾಯೋರೆಲ್ಲ ಯಾರೀಗ ಉಳಿದವರೇ ಹೊತ್ತು ಕೃಷ್ಣನಿಗೆ ಅಫೆಕ್ಟ್ ಆಗೋದಿಲ್ಲ. ನತ್ವಂ ನೇಮೇ ಜನಾಧಿಪಾ ಯಥಾ ಅಹಂ ನಿತ್ಯ ಸರ್ವವೇದಾಂತೇಷು ಪ್ರಸಿದ್ಧ. ಯಥಾ ಅಹಂ ನಿತ್ಯ ಸರ್ವವೇದಾಂತೇಷು ಪ್ರಸಿದ್ಧ. ನಾನು ನಿತ್ಯ ಅಂಥೇಳಿ ಎಲ್ಲಿ ಪ್ರಸಿದ್ಧನಾಗಿದ್ದೇನೆ? ವೇದಾಂತಗಳಲ್ಲಿ. ವೇದಾಂತಗಳು ಎಲ್ಲಿ ಬಂತು ನಿತ್ಯ ಅಂಥೇಳಿ? ಮೊನ್ನೆ ಆಯ್ತದ ಅಸಂಭವಸ್ತು ತಥಾ ಅನುಪಪತ್ತೇಹೇ. ಪರಮಾತ್ಮನಿಗೇನಿಲ್ಲ, ಹುಟ್ಟು ಸಾವಳ ಪ್ರಶ್ನೆ ಇಲ್ಲ. ವೇದಾಂತ ಅಂದರೆ ಬ್ರಹ್ಮಸೂತ್ರ. ಉಪನಿಷತ್ತು ನಿತ್ಯೋ ನಿತ್ಯಾನ. ಆದ್ದರಿಂದ ಪರಮಾತ್ಮ ನಿತ್ಯತ್ವ ಅನ್ನೋದು ವೇದಾಂತಗಳಲ್ಲಿ ಪ್ರಸಿದ್ಧ. ವೇದೇಶು ವೇದಾಂತೇಶು ಎರಡರ್ಥನೂ ಮಾಡ್ಕೋಬೇಕು. ಅಸಂಭವಸ್ತು ಸತಃ ಅನುಪಪತ್ತೇಹೇ ಮನೆ ಬಂತಲ್ಲ, ಎರಡನೇ ಈ ಭಾಗ ನಡೀತಾ ಇದೆ. ಪೃಥಕ್ ಉಪದೇಶ ಹಿಂದಿನ ಸೂತ್ರ ಅದೇನೆ. ಮಯ ಮತಃ ಪರಂ. ಅದ್ರ ದೃಷ್ಟಿ ಇವತ್ತು ಉದಾಹರಣೆ ಕೊಡ್ಬೇಕಾದ್ರೆ ಆಕಾಶ ನಿತ್ಯ ಅಂತೀವಲ್ಲ, ಆಕಾಶ ಹೇಗೋ ಹಾಗೆ ಅರ್ಥ ಐತಿ. ಆಕಾಶ ನಿತ್ಯತ್ವದ ಬಗ್ಗೆ ಎಲ್ಲರಿಗೂ ಯೋಚನೆ ಇಲ್ಲ. ಆ ದೃಷ್ಟಾಂತ ಕೊಟ್ಟ ತಕ್ಷಣ ಅರ್ಥ ಆಗ್ಬಿಡ. ನಾನು ಹೇಗೆ ನಿತ್ಯ. ಇಲ್ಲಿ ಯಾತಕ್ಕೆ ಆಕಾಶ ದೃಷ್ಟಾಂತ ಕೊಡಲಿಲ್ಲ? ಆಕಾಶ ಚೇತನ ಅಲ್ಲ, ಜಡ. ಅದಕ್ಕೆ ಅದನ್ನು ಕೊಡಲಿಲ್ಲ. ಯಾವುದನ್ನು ಕೊಟ್ಟ? ತನ್ನ ದೃಷ್ಟಾಂತನೇ ಕೊಟ್ಟ. ಯಥಾಹಂ ನಿತ್ಯ ಸರ್ವವೇದಾಂತೇಶು ಪ್ರಸಿದ್ಧ. ಎರಸತ್ತು ಲೋಕದಲ್ಲಿ ಹೇಳೋದುಂಟು, ಆಫೀಸರು ಬೈತಿರ್ತಾರೆ, ನೀನು ಟೆಂಪರರಿ ನಾನು ಟೆಂಪರರಿ, ಗೊತ್ತಾದ್ರೆ ನಾನು ಬೇಡ ನೀನು ಬಿಟ್ಟು ಹೋಗೋಣ. ತನ್ನ ದೃಷ್ಟಾಂತ ಕೊಡ್ತಾರಲ್ಲ ಹಾಗೆ. ಆ ರೀತಿಯಲ್ಲಿ ಇಲ್ಲಿ ನೆಗೆಟಿವ್ ಆಯಿತು, ಇಲ್ಲಿ ಪಾಸಿಟಿವ್ ಕೊಡ್ತಿದ್ದಾನೆ ಅಷ್ಟೇ. ಈ ತ್ವಮೇತೆ ಜನಾಧಿಪಾಶ್ಚ ನಿತ್ಯಾ, ನೀನು ರಾಜರೆಲ್ಲ ನಿತ್ಯರಾದವರೇ ಅಂಥೇಳಿ ತಿಳಿಸಿದ. ಈ ಬಗ್ಗೆ ಅರ್ಜುನಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಹೋಗಿಬಿಡ್ತಾರಲ್ಲ ಅಂತ. ಹೋಗೋದಿಲ್ಲ ಅಂತ ಕೃಷ್ಣ ಹೇಳಿದ.